ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರ? ಯಾವತ್ತಾದ್ರೂ ನಿಮ್ಮ ಒಳಗಡೆ ಈ ಪ್ರಶ್ನೆ ಬಂದಿಲ್ಲ? ಇಲ್ಲ. ನಾನು ಇಂಥವರು ಮನೆ, ಇಂಥವರು ತಾಯಿ ತಂದೆನೆ, ಇಂಥ ಒಂದು ಸಮೃದ್ಧಿಯಿಂದ ನಾನು ನನ್ನ ಮನೆ, ನನ್ನ ಮಕ್ಕಳು, ನನ್ನ ಇದು, ಅದರಲ್ಲಿ ನನ್ನ 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 ಅನ್ನೋದು ಮಾತ್ರ ನಿತ್ಯ ನಮ್ಮ ಒಳಗಡೆ ಬರ್ತಾ ಇದೆ. ಇದು ಸರಿನಾ ತಪ್ಪ ನೀವೇ ನಿರ್ಣಯ ಮಾಡ್ಕೊಳ್ಳಿ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲರ ಒಳಗಡೆ ಈ ಪ್ರಶ್ನೆ ಬರಬೇಕು. ಅದು ಬಂದ್ರೆ ಇನ್ನು ಮುಂದೆ ನಮ್ಮ ಜೀವನ ಹೇಗಪ್ಪ ನಿತ್ಯ ಆಗಿ ಇರ್ಬೋದು, ಸಂತೋಷವಾಗಿ ಇರ್ಬೋದು. ಸುಮ್ಮನೆ ನನ್ನದು ಅಂತ ಕೂತ್ಕೊಂಡ್ರೆ ಯಾವಾಗಲ್ಲ. ಎಲ್ಲರೂ ದುಡಿಮೆ ಮಾಡಬೇಕು. ಅದು ನಮ್ಮ ಭಾರತ ದೇಶದ ಸನಾತನ ಧರ್ಮದಲ್ಲಿ ಹುಟ್ಟುವಾಗಲಿಂದ ಕೊನೆ ಸ್ಮಶಾನಕ್ಕೆ ಹೋಗುವವರೆಗೂ ಭಗವಂತ ಇಲ್ಲ, ಭಗವಂತನಲ್ಲೇ ನಾವು ತೊಡಗುತ್ತೀವಿ ಜೀವನ. ಅದು ನಮ್ಮ ಸನಾತನ ಧರ್ಮದ ಒಂದು ಜೀವನದ ಮೌಲ್ಯ. ಯಾರು ಹೇಳಿಕೊಟ್ಟು ಬಂದಿಲ್ಲ. ನಮ್ಮ ಸನಾತನ ಕಾಲದಿಂದ ನಮ್ಮ ತಾತನ ಮುತ್ತಾತನ ಅವರುಗಳಿಂದ ಈ ಒಂದು ಜೀವನ ಮೌಲ್ಯಗಳು ನಮಗೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಬಂದು ಭಗವಂತನ ಕೆಳನಲ್ಲಿ ಇದ್ದಾನೆ, ದೊರೆನಲ್ಲಿ ಇದ್ದಾನೆ, ಅಲ್ಲಿ ಇದ್ದಾನೆ, ಈ ಕುಂಟೆನಲ್ಲಿ ಇದ್ದಾನೆ ಅಂತ ಹೇಳಿದರು. ಧರ್ಮ ಇಲ್ಲ.